ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ನಾಡಿನ ಸಮಸ್ತ ಜನತೆಗೂ 2026ರ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ಇವತ್ತಿನ ನ್ಯೂ ಇಯರ್ನ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಶೃಂಗೇರಿಯ ಸ್ವೀಟಿ, 777 ಚಾರ್ಲಿ ಸಿನಿಮಾದ ಬ್ಯೂಟಿ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಬಿಗ್ ಬಾಸ್ ಮನೆಯ ಸಿಂಹಿಣಿ ಸಂಗೀತಾ ಶೃಂಗೇರಿ ಅವರು. ಮೇಡಮ್, Hello. ಮೊದಲನೇದಾಗಿ ನಮಸ್ತೆ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. Thank you so ಅಂಡ್ much. 2026 ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ನೀವು ಬಂದ ಮೇಲೆ 2026ರ ವರ್ಷದ ಮೊದಲನೇ ಇಂಟರ್ವ್ಯೂ ಓಕೆ. ಅಂಡ್ ಹಾಗೇನೆ ಒಂದು ಸ್ಪೆಷಲ್ ಕಳೆ ಬಂತು ಅಂತ ಅನ್ಸುತ್ತೆ ನಮ್ಮ ಬಾಸ್ ಟಿವಿಗೆ. ನಾನಂತೂ ಇವಾಗ ನೋಡ್ತಾ ಇರೋದು ಎಷ್ಟು ಎನರ್ಜೆಟಿಕ್ ಆಗಿದ್ದೀನಿ ಅಂತ. ಅಂಡ್ ಮೊದಲಿಗೆ ಕೇಳ್ಬಿಡ್ತೀನಿ, 2 ವರ್ಷಗಳ ನಂತರ ಕಾಣಿಸ್ಕೊಳ್ತಾ ಇದ್ರೆ ಎಲ್ಲಿ ಕಳೆದೋಗಿದ್ರಿ ಅಂತ. ಆಲ್ಬಮ್ ಸಾಂಗ್ ನೋಡೋ ತನಕನೂ ಕೂಡ ಸಂಗೀತಾ ಶೃಂಗೇರಿ ಅವ್ರು ಇಲ್ಲಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಎಕ್ಸಾಕ್ಟ್ಲಿ ಹಂಗೆ ತುಂಬಾ ಜನ ಹೇಳಿದ್ರು. ನಾನು ಅಂದೇ ಪಾತಲ್ಲಿದ್ದೆ. ಅಂದ್ರೆ ನನ್ಗೆ ಬಿಗ್ ಬಾಸ್ ಆದ್ಮೇಲೆ ನಂಗೆ ಸಿಕ್ಕಿರೋಂತ ಪ್ರೀತಿ, ಹ್ಮ್. ಆಮೇಲೆ ದುಡ್ಡು ಎಲ್ಲನ ನಾನು ಡೈಜೆಸ್ಟ್ ಮಾಡ್ಕೊಬೇಕಲ್ವಾ. ಹ್ಮ್. ಸೊ ನಾನು ನಂದೇ ಒಂದಾಗಿರುವಂತ ಸ್ಪಿರಿಚುವಲ್ ಪಾತಲ್ಲಿದ್ದೆ. ಹ್ಮ್. ನಾನು ತುಂಬಾ ಜಾಗ ತಿರ್ಗಾಡ್ದೆ, ಓಡಾಡ್ದೆ, ಲೈಕ್ ಕಾಶಿ ಹೋಗಿದ್ದೆ. ನಾನು ಹ್ಮ್. ಸ್ಪಿರಿಚುವಲ್ ಜರ್ನಿನಲ್ಲಿದ್ದೆ ನಾನು. ಹೌದು. ಅಂಡ್ ಹೀಲಿಂಗ್ ಕಲ್ತೆ. ತುಂಬಾ ವಿಷಯಗಳು ನಾನು ಯಾವ್ದಕ್ಕೋಸ್ಕರ ದುಡಿತಿದ್ನೋ, ಆ ದುಡ್ಡು ಸಿಕ್ದಾಗ ಏನ್ ಮಾಡ್ಬೇಕಂತ ಅನ್ಕೊಂಡಿದ್ನೋ ಅದನ್ನ ಮಾಡಿದೆ ನಾನು 2 ವರ್ಷ. ನನ್ಗೆ ಮೇನ್ ಆಗಿ ಅರ್ಥ ಆಗಿರೋದು ಏನು ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಫ್ರೀಡಮ್ ಅನ್ನೋದ್ರದ್ದು ಇಂಪಾರ್ಟೆನ್ಸ್ ಏನು ಹ್ಮ್. ಅಂತ. ಹ್ಮ್. ಸೊ ಆ ಫ್ರೀಡಮ್ ನ ನಾನು ಫುಲ್ ಎಷ್ಟಾಗತ್ತೋ ಅಷ್ಟು ಎಂಜಾಯ್ ಮಾಡಿದೆ. ನನ್ನ ಫ್ಯಾಮಿಲಿಗೆ ಎಷ್ಟು ಟೈಮ್ ಕೊಡಕ್ಕಾಗತ್ತೋ ಅಷ್ಟು ಟೈಮ್ ಕೊಟ್ಟೆ. ಹ್ಮ್. ಅಂಡ್ ಎಸ್, ನಾನ್ ಸಿನಿಮಾ ಪಾಸ್ ಮಾಡಿದೆ ಅಂತ ಅಲ್ಲ, ಬಟ್ ಹ್ಮ್. ಸ್ಕ್ರಿಪ್ಟ್ಗಳು ಬರ್ತಾನೆ ಇದ್ವು. ನನಗ್ ಖುಷಿ ಕೊಡುವಂತ ಒಂದು ಯಾವ್ದು ಇರ್ಲಿಲ್ಲ. ಹ್ಮ್. ನಿಮಗೆ ಏನ್ ಕಾಣ್ತಿರೋದು ಅಂದ್ರೆ, ಬಿಗ್ ಬಾಸ್ ಅಲ್ಲಿ ನನ್ನ ನೋಡಿದ್ರು, ಹ್ಮ್. ನೋಡಿ ಆದ್ಮೇಲೆ ಏನು ಮಾಡ್ತಿಲ್ಲ ಅಂತ ಕಾಣಿಸ್ತು. ಬಟ್ ಬಿಗ್ ಬಾಸ್ ಮುಂಚೆನೂ 1 ವರ್ಷ ನಾನು ಏನು ಮಾಡ್ಲೇ ಇಲ್ಲ. ಹ್ಮ್. ಅದೇನಾಗಿದೆ ಅಂದ್ರೆ, ಬಿಗ್ ಬಾಸ್ ಮೂಲಕ ನಿಮಗೆ ನಾನು ಗುರ್ತಾಗಿದ್ದೀನಿ ಅಂದ್ರೆ ಜನಕ್ಕೆ ಹ್ಮ್. ನೋಟಿಸ್ ಮಾಡಕ್ ಶುರುವಾಗಿದೆ ಅವಾಗ. ಬಟ್ ನಾನು ಅದ್ರ ಹಿಂದೆ ಮಾಡ್ತಾ ಇಲ್ಲ 1 ವರ್ಷದಿಂದ. ಬಿಕಾಸ್ ನನಗೆ ಇಷ್ಟ ಆಗಿರೋ ಸ್ಕ್ರಿಪ್ಟ್ ಹ್ಮ್. ಅವಾಗ್ಲೂ ಕೂಡ ಬಂದಿಲ್ಲ, ಇವಾಗ್ಲೂ ಕೂಡ ಬಂದಿಲ್ಲ. ಸೊ ನೀವ್ ಹೇಳಿ, 2 ವರ್ಷದಲ್ಲಿ ಎಷ್ಟು ಮೂವೀಸ್ ಹಿಟ್ ಆಗಿದಾವೆ, ಎಷ್ಟು ಮೂವೀಸ್ ಅಲ್ಲಿ ನಾನು ಕಾಸ್ಟ್ ಆಗ್ಬೋದಿತ್ತು. ಹ್ಮ್. ಸೊ ಅಂತದ್ ಯಾವ್ದು ಇಲ್ಲ ವೇರ್ ಐ ಕುಡ್ ಫಿಟ್ ಇನ್, ಯಾವ್ದು ಹಿಟ್ ಆಗಿದಾವ ಅದ್ರಲ್ಲಿ. ಹ್ಮ್. ಅಂಡ್ ಆ 1 ವರ್ಷದಲ್ಲಿ ಯಾವ್ದು ಹಿಟ್ಟೇ ಆಗಿಲ್ಲ. ಸೊ ಹ್ಮ್. ಅಂತ ಸ್ಕ್ರಿಪ್ಟ್ ನಂಗೆ ಇಷ್ಟ ಆಗಿಲ್ಲ, ಅದಕ್ಕೆ ಐ ಡೆಂಟ್ ಡೂ ಇಟ್. ಹ್ಮ್. ಒಂದು ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ನನಗೆ ಸುಮಾರು ಮೂವೀಸ್ ಮಾಡೋದ್ಕಿಂತ ಒಳ್ಳೆ ಸಿನಿಮಾನ್ ಮಾಡಿ. ಬಿಕಾಸ್ ನಾನು ಆಲ್ರೆಡಿ ಸಿನಿಮಾ ಒಳ್ಳೇದ್ ಮಾಡಿದೀನಿ. ನನ್ನ ಫ್ಯಾನ್ಸಿಗೆ ಕೂಡ ಅದೇ ಇಚ್ಛೆ ಇರುತ್ತೆ, ನಾನ್ ಮಾಡೋ ಸಿನಿಮಾ ಅವ್ರು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋಂಥದ್ದು. ಅವ್ರಿಗೆ ಮೋಸ ಮಾಡೋ ಮನಸ್ಥಿತಿ ನನಗಿಲ್ಲ. ಸೊ ಕೆಟ್ಟ ಸ್ಕ್ರಿಪ್ಟ್ ಒಪ್ಕೊಳ್ಳೋದ್ಕಿಂತ ಯಾವ್ದು ಮಾಡದಿರೋದೇ ಬೆಟರ್ ಅಂತ ಅನ್ಸುತ್ತೆ. ಅದೇ ಒಂದು ಡಿಸಿಷನ್ ಅಲ್ಲಿ 2 ವರ್ಷ ನಾನು ಭದ್ರವಾಗಿದ್ದೆ. ಅಂಡ್ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು, ಅದಕ್ಕೆ ನಾನು ಇದನ್ನ ಮಾಡಿದ್ದೇನೆ. ಆಮೇಲೆ ಎಸ್ ಆಫ್ ಕೋರ್ಸ್ ಬ್ರೇಕ್ ಕೂಡ ಆಗಿದೆ ತುಂಬಾ ಟೈಮ್. ಅಂಡ್ ನ್ಯೂ ಇಯರ್ಗೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಸೆಲೆಬ್ರೇಟ್ ಮಾಡೋ ತರ ಒಂದು ಆಗ್ಲಿ ಅಂತ ಈ ಆಲ್ಬಮ್ ಸಾಂಗ್, ಅದು ನನ್ನ ಫಸ್ಟ್ ಆಲ್ಬಮ್ ಸಾಂಗ್ ಜೊತೆ ನಾನು ಬಂದಿದ್ದೀನಿ. ಅಂಡ್ ಸಿನಿಮಾ ಕೂಡ ಒಪ್ಕೊಂಡಿದ್ದೀನಿ. ಆ ಸಿನಿಮಾ ಹಾರರ್ ಸಿನಿಮಾ. ಅಂಡ್ ತುಂಬಾ ಅದ್ಭುತವಾಗಿ ಬಂದಿದೆ ಅದು ಕೂಡ. ಅದು ಫೀಮೇಲ್ ಸೆಂಟ್ರಿಕ್ ಆಗಿದೆ. ನಾನು ಫಸ್ಟ್ ಫೀಮೇಲ್ ಸೆಂಟ್ರಿಕ್ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಮುಂದಿನ ಸತಿ ಅದನ್ನ ಪ್ರಮೋಟ್ ಮಾಡಕ್ ಬಂದಾಗ ಹೇಳ್ತೀನಿ. ಅಂದ್ರೆ ಈಗ ಸಂಗೀತಾ ಅವರು ಇಷ್ಟೊಂದು ಕ್ಯೂಟಿ ಆಗಿರುವಂತಹ ಸಂಗೀತ ಅವರು ಆರ್ ಸಿನಿಮಾದ ಮೂಲಕ ಭಯಪಡಿಸ್ತಾರೆ. ಅದನ್ನ ನೀವೇ ನೋಡ್ಬೇಕು, ನಾನು ಸೌಂದರ್ಯ ತರ ಆಗ್ತೀನಾ ಅಥವಾ ಇನ್ನೊಬ್ರ ತರ ಆಗ್ತೀನಾ ಅಂತ. ನಾಗವಲ್ಲಿ ಆಗ್ತೀರಾ ಅಂತ. ಯಾ ಮೇಡಮ್, ಈಗ ನೀವೇ ಹೇಳಿದ್ರಿ, ನಾನು ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳನ್ನ ಕೊಡಬೇಕು ನಮ್ಮ ಫ್ಯಾನ್ಸ್ಗೆ ಅಂತ ಹೇಳ್ಬಿಟ್ಟು. ಆಲ್ಬಮ್ ಸಾಂಗ್ ಬಂದಾಗ ಒಂದು ಥಾಟ್ ಅಂತೂ ಬಂದೇ ಬರುತ್ತೆ ಯಾವುದೇ ಒಬ್ಬ ಆಕ್ಟ್ರೆಸ್ ಆಗಿರ್ಬೋದು. ಬಿಕಾಸ್ ಯಾಕೆ ಅಂತಂದ್ರೆ, ನಾನು ಬಿಗ್ ಬಾಸ್ ಆಯ್ತು, ಒಳ್ಳೆ ಒಂದಷ್ಟು ಸಿನಿಮಾಗಳು ಆಯ್ತು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟೆ ಅಂತ ನೀವೇ ಹೇಳಿದ್ರಿ. ಅದಾದ ನಂತರ ಏನಾಗುತ್ತೆ ಅಂದ್ರೆ, ಆಲ್ಬಮ್ ಸಾಂಗ್ ಒಪ್ಕೊಂಡಾಗ ಜನ ನನ್ನನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅನ್ನುವಂತ ಥಾಟ್ ಅಂತೂ ಬಂದಿರುತ್ತೆ. ಸೊ ಆ ಥಾಟ್ ಬಂದಾಗ ನೀವು ಯಾರ ಹತ್ರ ಡಿಸ್ಕಸ್ ಮಾಡಿದ್ದುಂಟಾ, ಫ್ಯಾಮಿಲಿ ಮೆಂಬರ್ಸ್ ಅಥವಾ ಇಲ್ಲ ಅಂತ ನಿಮ್ಮ ಓನ್ ಡಿಸಿಷನ್ ಎಲ್ಲ ಯೋಚನೆ ಮಾಡಿ ಡಿಸಿಷನ್ ತಗೊಂಡ್ರಾ? ಇಟ್ಸ್ ಮೈ ಓನ್ ಡೆಸಿಷನ್. ಇದ್ ಬಂದಿದ ತಕ್ಷಣ ತಾರಕ್ ಮಾಸ್ಟರ್ ಬಂದ್ ನಂಗೆ ಕೂತ್ಕೊಂಡು ಕನ್ವಿನ್ಸ್ ಮಾಡೋದು ಬೇಕಾಗಿಲ್ಲ. ಅವ್ರು ನಂಗೆ ಕಾನ್ಸೆಪ್ಟ್ ಹಿಡಿದು, ಸಂಗೀತ ನಾನಿದು ನನ್ನ ಮಗಳಿಗೋಸ್ಕರ ಮಾಡ್ತಿದ್ದೀನಿ, ನನ್ನ ಹಾರ್ಟಿಗೆ ತುಂಬಾ ಹತ್ರ ಆಗಿರುವಂತ ಪ್ರಾಜೆಕ್ಟ್, ನನ್ನ ಡ್ರೀಮ್ ಪ್ರಾಜೆಕ್ಟ್ ಇದು ಅಂತ ಹೇಳಿದ ತಕ್ಷಣ ನಾನು ಅರ್ಧ ಅಲ್ಲೇ ಒಪ್ಕೊಂಡ್ ಆಗಿದೆ ಆಯ್ತಾ. ಎರಡನೇದು, ಅವ್ರು ಹೇಳಿದ್ರು, ಈ ಒಂದ್ ಸಾಂಗ್ ಅಲ್ಲಿ ಒಂದ್ ಚಿಕ್ಕ ಮಗು ಒಂದ್ ಪಾಪ್ ಸ್ಟಾರ್ ಆಗ್ಬೇಕು ಅನ್ನೋ ಒಂದು ಡ್ರೀಮ್ ಒಳ್ಳಿರ್ತದೆ, ನೀವು ಫಸ್ಟ್ ಎಂಟ್ರಿ ನಿಮ್ದು ಪಾಪ್ ಸ್ಟಾರ್ ತರ ಇರುತ್ತೆ ಅಂತ ಹೇಳಿದಾಗ, ಮುಗೀತು, ಐ ಆಮ್ ಡೂಯಿಂಗ್ ದಿಸ್, ಓಕೆ ಫೈನ್, ಲೆಟ್ಸ್ ಟಾಕ್, ಮುಂದೆ ಹೋಗೋಣ ಅಂತ ಹೇಳಿದೆ ನಾನು ಅವರಿಗೆ. ಸೊ ನನಗೇನು ಅಂದ್ರೆ, ನನ್ನ ಸತಿಯಾಗಿ ನೋಡಿದ್ದಾರೆ, ನನ್ನ ದೇವಿಕಾ ಆಗಿ 777 ಚಾರ್ಲಿ ನೋಡಿದ್ದಾರೆ, ಆಮೇಲೆ ನನ್ನ ಅನ್ನು ಆಗಿ ಲಕ್ಕಿ ಮನಲ್ಲಿ ನೋಡಿದ್ದಾರೆ, ಆಮೇಲೆ ಆಸ್ ಲೈಕ್ ಮಾರಿಗೋಲ್ಡ್ ಅಲ್ಲಿ ಬೇರೆ ಅವತಾರದಲ್ಲಿ, ಅಂದ್ರೆ ಒಬ್ಬ ಪಬ್ ಡ್ಯಾನ್ಸರ್ ಆಗಿ ನಾನು ಹೇಗೆ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ಬೋದು ಅನ್ನೋದನ್ನ ನಾನು ಅಲ್ಲಿ ತೋರಿಸಿದ್ದೇನೆ. ಶರ್ಮಿಳಾ ಅಂತ ನಾನು ಶಿವಾಜಿ ಸೂರತ್ಕಲ್ ಅಲ್ಲಿ ಕೂಡ ಒಂದು ಸಾಂಗ್ ಮಾಡಿದ್ದೇನೆ, ಶಿವಾಜಿ ಸೂರತ್ಕಲ್ 2. ಎಸ್, ಶಿವಾಜಿ ಸೂರತ್ಕಲ್ 2 ನಲ್ಲಿ. ಸೊ ಅದು ಕೂಡ ಆಗಿತ್ತು. ಬಟ್ ಅಲ್ಲ, ನಂಗೆ ಆಕ್ಚುಲಿ ಹೇಳ್ಬೇಕು ಅಂತ ಚೆನ್ನಾಗಿತ್ತು. ಬಟ್ ನಂಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ದಟ್ ನನಗೋಸ್ಕರನೇ ಒಂದ್ ಸಾಂಗ್ ಇರ್ಬೇಕು, ಅದು ಪಾರ್ಟಿ ಸಾಂಗ್ ಆಗಿರ್ಬೇಕು ಅನ್ನೋದೊಂದಿತ್ತು. ಸೊ ಎಷ್ಟೋ ಒಂದ್ ಸಾಂಗ್ಸ್ ನಾವು ಡ್ಯಾನ್ಸ್ ಮಾಡ್ತೀವಿ, ಆದ್ರೆ ಇವ್ರ ಸಾಂಗ್ ಪ್ಲೇ ಮಾಡಿ ಅಂತ ಯಾವ್ದು ನಂದಂತ ಇಲ್ವಲ್ಲ ಅಂತ ನಂಗೆ ಬೇಜಾರಾಗ್ತಿತ್ತು ಯಾವತ್ತೂ ಕೂಡ. ಅಂದ್ರೆ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಬಹುದು ಅನ್ನೋದು. ಸೊ ಐ ಫೆಲ್ಟ್
ಇದು ಮಾಡ್ಬೇಕು ನಾನು. ಎಲ್ಲರೂ ಸಾರಿ ನೋಡಿದಾರೆ and ಎಲ್ಲಾ ಪೋಸ್ಟಿಗೂ ನಂಗೆ ಎಲ್ಲರೂ ಕಮೆಂಟ್ ಮಾಡೋರು ಲೈಕ್ ವೆಸ್ಟರ್ನ್ ನಂದು ಆಕ್ಸೆಪ್ಟೇ ಮಾಡಲ್ಲ. ಯಾಕಂದ್ರೆ ನಾನು ವೆಸ್ಟರ್ನ್ ಕ್ಯಾರೆಕ್ಟರ್ ಮಾಡಿಲ್ಲ, ಆಕ್ಸೆಪ್ಟ್ ಮಾಡಕ್ ಆಗ್ತಿಲ್ಲ ಜನಕ್ಕೆ. ಲೆಟ್ ಮೀ ಡೂ ದಿಸ್ ಅಂತ. ಒಂದು ಹೀರೋಯಿನ್ ಅಂತ ಆದ್ಮೇಲೆ ಪ್ರತಿ ಒಂದು ರೂಪದಲ್ಲೂ ಅವ್ರು ಕಾಣಿಸ್ಕೊಂತಾರೆ ಅಂಡ್ ಅದನ್ನ ಒಪ್ಕೊಬೇಕಾಗಿರೋದು ಫ್ಯಾನ್ಸ್ ಪ್ರೀತಿ. ಆಯ್ತಾ? ಸೊ ಫ್ಯಾನ್ಸಿಗೋಸ್ಕರ ನಾವ್ ಹಿಂಗಿರಕ್ಕಾಗಲ್ಲ, ಬಟ್ ನಾವ್ ಯಾವ್ಯಾವ ತರ ಇರ್ಬೋದು ಅಂತ ಫ್ಯಾನ್ಸಿಗೆ ತೋರಿಸ್ಬೋದು. ದಟ್ ಈಸ್ ದ ಟ್ಯಾಲೆಂಟ್ ಆಸ್ ಅ ಹೀರೋಯಿನ್ ನಾವು ಕ್ಯಾರಿ ಮಾಡ್ಬೇಕಾಗಿರೋಂಥದ್ದು. ಅಂಡ್ ನಾನ್ ಬಿಲೀವ್ ಮಾಡೋದೇನಂದ್ರೆ ತುಂಬಾ ಫಿಟ್ ಆಗಿರ್ಬೇಕು ನಾವು ಆಸ್ ಅ ಹೀರೋಯಿನ್. ಅವಾಗ ನಾವು ಸ್ಫೂರ್ತಿಯಾಗಿರ್ತೀವಿ ಬರ್ತಾ ಇರೋಂಥ ಎಲ್ಲರಿಗೂ ಕೂಡ. ಬಿಕಾಸ್ ನಾವ್ ಇವಾಗ ನಾನ್ ಚಿಕ್ಕ ವಯಸ್ಸಲ್ಲಿ ನೋಡ್ತಿರ್ಬೇಕಿದ್ರು ಎಲ್ಲಾ ಹೀರೋಯಿನ್ಸ್ ಇವಾಗ ಕಟ್ರೀನಾ ಆಗಿರ್ಬೋದು, ಯಾರಿರ್ಬೋದು, ಎಷ್ಟು ಚೆನ್ನಾಗಿ ಅವ್ರ ಬಾಡಿ ಮೇಂಟೈನ್ ಮಾಡ್ತಾರೆ. ಬಾಡಿ ಮೇಂಟೈನ್ ಮಾಡಿದ್ರೆ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿ ನೋಡಕ್ ಮಾತ್ರ ಇರಲ್ಲ, ಒಳಗಿಂದ ಶುದ್ಧವಾಗಿರ್ತೀವಿ ನಾವು. ಅದು ತುಂಬಾ ಇಂಪಾರ್ಟೆಂಟು. ಅದಕ್ಕೆ ನಾವು ಒಳ್ಳೆ ಒಳ್ಳೆ ಬಟ್ಟೆ ಹಾಕೊಬಹುದು, ಯಾವ್ದ್ ಬೇಕೋ ಬಟ್ಟೆ ಹಾಕೊಬಹುದು. ಇಟ್ಸ್ ನಾಟ್ ಅಬೌಟ್ ವಲ್ಗಾರಿಟಿ ಆರ್ ಎನಿಥಿಂಗ್. ಕಾನ್ಫಿಡೆಂಟ್ ಆಗಿ ಹಾಕೊಬಹುದು ನಾವು, ಅಲ್ವಾ? ಸೊ ದಟ್ಸ್ ದ ರೀಸನ್ ನಾನು ಅನ್ಕೊಂಡೆ ಈ ಸಾಂಗ್ ಇಸ್ ಅ ಮಸ್ಟ್, ನಾನು ಮಾಡ್ಲೇಬೇಕು ಇದು ಅಂತ. ಬೇಗ ರಿಲೀಸ್ ಆಗುವಂತ ಬೆಸ್ಟ್ ನಂಗೆ ಅನ್ಸುತ್ತೆ ಅಂದ್ರೆ ಇದೆ. ಸೊ ಇದನ್ನ ನಾನು ಮಾಡಿದೆ. ಎಸ್ ಮ್ಯಾಮ್, ಮಾತಾಡ್ತಾ ಮಾತಾಡ್ತಾ ಹೇಳಿದ್ರಿ, ಒಂದು ವಿಚಾರವನ್ನ ಹೇಳಿದ್ರಿ, ಟ್ರೆಡಿಷನಲ್ ಲುಕ್ಕು ಸೈ, ಮಾಡರ್ನ್ ಲುಕ್ಕು ಸೈ. ನಾನ್ ನಿಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಒಂದಷ್ಟು ಸ್ಕ್ಯಾನ್ ಮಾಡಿದಾಗ ಪ್ರತಿಯೊಂದು ಬಟ್ಟೆ ಹಾಕಿದಾಗ ಆ ಬಟ್ಟೆಗೆ ಮತ್ತಷ್ಟು ಮೆರುಗನ್ನ ಕೊಡ್ತೀರಾ. ಸೊ ನೀವು ಹೇಳಿದಂಗೆ ಫಿಟ್ನೆಸ್ ಅನ್ನೋದು ಎಷ್ಟು ಮೈಂಡ್ ಸೆಟ್ ನ ಚೇಂಜ್ ಮಾಡುತ್ತೆ ಅಲ್ವಾ? ರೈಟ್, ಟ್ರೂ. ಸೊ ಫಿಟ್ನೆಸ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಟಿಮಣಿಗೆ. ಅದ್ರ ಜೊತೆಗೆ ಇದರಲ್ಲೂ ಕೂಡ ತುಂಬಾ ಫಿಟ್ ಆಗಿ ಕಾಣಿಸ್ಕೊಂಡಿರ, ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ರ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಆಲ್ಬಮ್ ಸಾಂಗ್ ಆಗಿರ್ಬೋದು. ಸೊ ರಿಲೀಸ್ ಆದ್ಮೇಲೆ ಯಾರ್ಯಾರ ಕಡೆಯಿಂದ ನಿಮ್ಗೆ ಕಾಲ್ ಬಂದು ಪ್ರಶಂಸೆಗಳ ಸುರಿಮಳೆ ಸುರಿತು ಅಂತ? ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗಿರೋದು ನಮ್ಮ ಈವೆಂಟ್. ಆಕ್ಚುಲಿ ಇವ್ರು ತಾರಕ್ ಸರ್ ಯಾವ್ದು ಈವೆಂಟ್ ಬೇಡ ಅಂತಾನೆ ಅನ್ಕೊಂಡಿದ್ರು. ಸೊ ಮೂಲ ಕಾರಣ ಏನು ಅಂದ್ರೆ ಅದಕ್ಕೊಂದು ಸ್ಟೋರಿ ಇದೆ, ಅದನ್ನ ನಾನು ಹೇಳಲೇಬೇಕು. ಇವಾಗ ಪ್ರಾಜೆಕ್ಟ್ ಒಪ್ಕೊಂಡೆ ನಾನು, ಒಳ್ಳೆ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಒಂದು ಆಲ್ಬಮ್ ಸಾಂಗು. ಸಡನ್ ಆಗಿ ತಾರಕ್ ಮಾಸ್ಟರ್ ಇಂದು ತಾಯಿಗೆ ತುಂಬಾ ಸೀರಿಯಸ್ ಆಗುತ್ತೆ, ಅವ್ರು ICU ಅಡ್ಮಿಟ್ ಆಗ್ತಾರೆ. ಅಂಡ್ ಇಮ್ಯಾಜಿನ್, ಶೂಟ್ ಇದೆ ಅಂಡ್ ತಾಯಿ ಅಡ್ಮಿಟ್ ಆಗಿದ್ದಾರೆ. ಕೆಲ್ಸ ಬಿಡಕ್ಕಾಗಲ್ಲ ಅಂದ್ರೆ ಇದು ಮಾಡ್ಲೇಬೇಕು. ಯಾಕಂದ್ರೆ ಇದು ಈ ವರ್ಷ ಇವಾಗ ರಿಲೀಸ್ ಮಾಡಿಲ್ಲ ಅಂದ್ರೆ ಮೇ ಬಿ ಆಗತ್ತಾ ಇಲ್ವಾ, ಮುಂದಿನ ವರ್ಷ ನಾನು ಸಿಗ್ತೀನ ಇಲ್ವಾ ಹೇಳಕ್ಕಾಗಲ್ಲ, ಏನಾಗತ್ತೆ ಅಂತ ಗೊತ್ತಿಲ್ಲ. ಸೊ ಅಟ್ ದಟ್ ಟೈಮ್ ಹಿ ಡಿಸೈಡೆಡ್. ನಮ್ಮ ಆರ್ಟಿಸ್ಟ್ ಗಳಿಗೆ ಹೇಗೆ ಅಂದ್ರೆ ನಾವ್ ಯಾವತ್ತು ನಮ್ಮ ಫ್ಯಾಮಿಲಿನ ಯಾವತ್ತು ಸೆಕೆಂಡ್ ಆಗಿರ್ತೀವಿ. ನಮ್ ಕೆಲ್ಸ ಒಂದ್ ಕ್ಯಾಮ್ರಾದ ಎದುರುಗಡೆ ಇದೀವಿ ಅಂದ್ರೆ ಎಷ್ಟೇ ನೋವಿದ್ರು ಅದನ್ನೆಲ್ಲ ಮರ್ತು ನಾವು ಫಸ್ಟ್ ಫೋಕಸ್ ಮಾಡೋದೇ ನಮ್ ಕೆಲ್ಸ ಮುಗಿಸ್ಕೊಂಡು ಅದನ್ನ ಅಟೆಂಡ್ ಮಾಡೋಣ ಅಂತ ಇರ್ತೀವಿ ಯಾವಾಗ್ಲೂ ಕೂಡ. ಬಿಕಾಸ್ ನಾವು ಅಷ್ಟು ಪ್ರೀತಿಸ್ತೀವಿ ಕ್ಯಾಮ್ರಾನ, ಅದ್ ಜನರನ್ನ, ಅವ್ರನ್ನ ಎಂಟರ್ಟೈನ್ ಮಾಡಕ್ಕೋಸ್ಕರ ನಾವು ಯಾವ ರೇಂಜಿಗೆ ಯಾವ ಮಟ್ಟಕ್ಕೆ ಹೋಗ್ತೀವಿ ಅಂದ್ರೆ ಇದೊಂದು ಸ್ಮಾಲ್ ಎಕ್ಸಾಂಪಲ್. ಅವ್ರ ತಾಯಿ ಅಲ್ಲಿ ICU ಇದ್ದಾರೆ, ಇವ್ರು ಇಲ್ಲಿ ಈ ಪ್ರಾಜೆಕ್ಟ್ ಮುಗಿಸ್ಲೇಬೇಕು ಅಂದ್ಬಿಟ್ಟು ಒಂದೇ ದಿವಸದಲ್ಲಿ ಶೂಟ್ ಮಾಡಿರೋದು ಇಷ್ಟು. ಅವ್ರ ಹೆಂಡತಿ ಕೇರಳದಿಂದ ಬಂದಿದ್ದಾರೆ ವಾಪಸ್ ಅವ್ರನ್ನ ನೋಡ್ಕೊಂಡು. ICU ಇರೋರ್ನ ಲೈಫ್ ಅಂಡ್ ಡೆತ್ ಸಿಚುವೇಶನ್ ಅದು. ಯಾವ ಮಗ ಅಂತ ಪರಿಸ್ಥಿತಿಲಿ ಇರಕ್ಕೆ ಇಷ್ಟಪಡ್ತಾನೆ? ಬಟ್ ಇವ್ರೇನ್ ಮಾಡಿದಾರೆ, ಇವಾಗ ನಮ್ ಪ್ರಾಜೆಕ್ಟಿಗೆ ಇಟ್ಟಿರುವಂತ ಎಲ್ಲಾ ದುಡ್ಡು ಕೂಡ ಅಲ್ಲಿ ಹಾಕಿದ್ದಾರೆ. ಸೊ ಅದ್ ಹೇಗೆ ಅವ್ರ ಲೈಫ್ ಹ್ಯಾಂಡಲ್ ಮಾಡ್ತಿದಾರೋ ಇಟ್ಸ್ ಅಪ್ ಟು. ನಂಗೆ ತುಂಬಾ ಬೇಜಾರಾಗಿತ್ತು, ಇಂಥ ಒಂದು ಪರಿಸ್ಥಿತಿಲಿ ಇದ್ರು ಅವರು. ಸೊ ಅವಾಗ ಅವರು ಲಾಂಚ್ ಮಾಡಕ್ ಏನು ಪ್ಲಾನ್ ಮಾಡ್ಕೊಂಡಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಅಂಡ್ ಹಿ ಇಸ್ ನಾಟ್ ಕಮಿಂಗ್ ಫ್ರಮ್ ನಮ್ ಕಮರ್ಷಿಯಲ್ ಬ್ಯಾಕ್ ಗ್ರೌಂಡ್ ಅವ್ರ ಮೂವಿ ಬ್ಯಾಕ್ ಗ್ರೌಂಡ್ ಯಾವ್ದು ಇಲ್ಲ ಅವ್ರದ್ದು. ಜಸ್ಟ್ ಅಂದ್ರೆ ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇರ್ತಿದ್ರು, ಸ್ಟೇಜ್ ಮಾಡಿದ್ದಾರೆ, ರಿಯಾಲಿಟಿ ಶೋಸ್ ಮಾಡಿದ್ದಾರೆ, ಆರ್ಗನೈಸ್ ಮಾಡಿ ಗೊತ್ತಿಲ್ಲ. ಸೊ ಲಾಂಚ್ ಇಟ್ಕೊಬೇಕಂತ ಪ್ಲಾನೇ ಇರ್ಲಿಲ್ಲ ಅವ್ರದ್ದು. ನಾನು ಹೇಳ್ದೆ, ಇಲ್ಲ ಸರ್, ನನ್ ಫ್ಯಾನ್ಸ್ ಆಗಿರ್ಬೋದು ತುಂಬಾ ಜನ ಕಾಯ್ತಾ ಇದಾರೆ. ಎಷ್ಟು ಅಂದ್ರೆ 2 ವರ್ಷದಿಂದ ಕಾಯ್ತಾ ಇದಾರೆ, ನಾನು ಯಾವಾಗ ಏನಾದ್ರು ಸಿನಿಮಾ ಮಾಡ್ತೀನಿ ಅಂತ ತುಂಬಾ ಕಾದ್ಕೊಂಡು ಕೂತಿದ್ದಾರೆ. ಸೊ ನನಗೋಸ್ಕರ ದಯವಿಟ್ಟು ಒಂದು ಲಾಂಚ್ ಇವೆಂಟ್ ಇಡ್ಲೇಬೇಕು, ಮೀಡಿಯಾನ ಮೀಟ್ ಮಾಡ್ಲೇಬೇಕು. ಅಂಡ್ ದಟ್ಸ್ ಮೈ ಲವ್ ಟುವರ್ಡ್ಸ್ ದೆಮ್. ಬಿಕಾಸ್ ನಾನು ಯಾವತ್ತೂ ಹೋಗ್ಲೇ ಇಲ್ಲ ಅವ್ರ ಹತ್ರ ಯಾವ್ದು ಮೀಟಿಂಗಿಗೆ, ಅದಕ್ಕೆ ಇದಕ್ಕೆ. ಈ ಮೂಲಕ ನಾನು ಅವ್ರಿಗೆ ಮತ್ತೆ ಸಿಗ್ತೀನಿ, ಅವ್ರಿಗೂ ಖುಷಿ ಆಗುತ್ತೆ. ಸೊ ದೆನ್ ನನಗೂ ಖುಷಿ ಆಗುತ್ತೆ ಬಹಳ ಅಂತ. ಸೊ ದೆನ್ ಅವರು ನನ್ಗೋಸ್ಕರ ಆಯ್ತು ಅಂತ ಹೇಳಿ ಅದ್ ಮಾಡಿದ್ರು. ದೆನ್ ಐ ಆಲ್ಸೋ ಟುಕ್ ಕೇರ್ ಆಫ್ ಮೆನಿ ಥಿಂಗ್ಸ್ ದೇರ್. ಆಮೇಲೆ ಎಲ್ಲರೂ ಒಟ್ಟಾದ್ರು. ಅಲ್ಲಿ ಬಂದಿರೋ ಅಂತ ನಾನು ಕರೆದಿರೋದು ಬರೀ ಸ್ವಲ್ಪ ಜನನ. ನನ್ಗೆ ಈ ಪ್ರಾಜೆಕ್ಟು ಫೈನಾನ್ಷಿಯಲಿಗೋಸ್ಕರ ಎಲ್ಲ ಮಾಡಿದ್ ನಾನು. ಪ್ರೀತಿ, ಒಂದು ಆರ್ಟ್ ಮೇಲಿರುವಂತ ಪ್ರೀತಿಗೋಸ್ಕರ ಮಾಡಿರೋದು, ಅಂಡ್ ನನ್ನ ಫ್ಯಾನ್ಸ್ ಮೇಲಿರುವಂತ ಪ್ರೀತಿಗೋಸ್ಕರ ಮಾಡಿರೋದು. ಸೊ ಪ್ರೀತಿಗೋಸ್ಕರ ನನಗೆ ನನ್ನ ಲೈಫಲ್ಲಿ ಯಾರ್ಯಾರನ್ನ ಕರಿಬೇಕು ಅವ್ರನ್ನ ಮಾತ್ರ ಕರಿತೀನಿ ಅಂತ ಅನ್ಕೊಂಡೆ. ಸೆಲೆಬ್ರಿಟೀಸ್ ಬೇಕು ಅಂತ ಏನಲ್ಲ, ಯಾವ್ದೋ ಸೂಪರ್ ಸ್ಟಾರ್ ಬೇಕು ಅಂತ ಏನೂ ಇಲ್ಲ. ಬೇಕಿದ್ರೆ ಮಾಡ್ಬೋದಿತ್ತು, ಅದನ್ನ ದೊಡ್ಡ ವಿಷಯ ಅಲ್ಲ ಅದು. ನನ್ ಕರೆದ್ರೆ ಯಾರು 100% ಬರ್ತಾರೆ ಅಂಡ್ ಇಲ್ಲಿ ಪಾಸಿಟಿವಿಟಿ ಹರಡ್ತಾರೆ, ಅಷ್ಟ್ ಮಾತ್ರ ನಾನು ಅನ್ಕೊಂಡಿದ್ದು. ನಾನು ಕರೆದಿದ್ದು ಕಾರ್ತಿಕ್ನ, ನಮ್ರತನ, ಸಿರಿ ಮ್ಯಾಮ್ನ, ನೀತುನ, ಆಮೇಲೆ ಬ್ರೋ ಗೌಡ, ಸೊ ಅವ್ರನ್ನ ಕರೆದೇನೆ. ಆಮೇಲೆ ಕರ್ದಿರೋರು ಎಲ್ಲ ಬಂದ್ರು. ನೀತು
ಸೊ ಇವರೆಲ್ಲ ಬಂದ್ರು, ನಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಅವ್ರು ಬಂದಿದ ತಕ್ಷಣ ಸೋ ಮಚ್ ಆಫ್ ಎನರ್ಜಿ. ಹ್ಮ್. ಎಷ್ಟು ಖುಷಿ ಇದೆ ಅಂದ್ರೆ ಅಲ್ಲಿ, ಸೋ ಪಾಸಿಟಿವ್ ಇವೆಂಟ್. ನೀವು ಬಂದಿಲ್ಲ ಅಲ್ವಾ? ನಾನು ಕರೆದಿಲ್ಲ ಮೇಡಮ್. ಕರೆಕ್ಟ್, ನೀವು ಕಾಂಟ್ಯಾಕ್ಟ್ ಎಲ್ಲ ಇರಲಿಲ್ಲ, ಕರೆಕ್ಟ್. ಬಟ್ ಎಷ್ಟು ಪಾಸಿಟಿವ್ ಇವೆಂಟ್ ಅಂದ್ರೆ, ಐ ಮೀನ್ ಲೈಕ್ ನಾನು ಎಷ್ಟೋ ಇವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ, ಈ ರೇಂಜಿಗೆ ಪಾಸಿಟಿವ್ ನಂಗೆ ಯಾವತ್ತೂ ಫೀಲ್ ಆಗಿಲ್ಲ. ಇಟ್ ವಾಸ್ ಸೋ ಗುಡ್. ತುಂಬಾ ಜನ ಶೇರ್ ಮಾಡಿದ್ರು, ದೀಪಿಕಾ ದಾಸ್ ಅವ್ರು ಶೇರ್ ಮಾಡಿದ್ರು, ತುಂಬಾ ಜನ ಶೇರ್ ಮಾಡಿದ್ರು. ನಂಗೆ ಇವಾಗ ಹೆಸರು ಜ್ಞಾಪಕ ಆಗ್ತಿಲ್ಲ, ಬಟ್ ರಿಲೀಸ್ ಆದ್ಮೇಲೆ ತುಂಬಾ ಸಪೋರ್ಟ್ ಬಂದಿದೆ ನನಗೆ. ದ ಸಾಂಗ್ ಇಸ್ ವೆರಿ ನೈಸ್ ಅಂತ. MC ಬಿಜು ಅವರು ಹೌದು. ಲಿರಿಕ್ಸ್ ಮಾಡಿರೋದು, ಅವ್ರದ್ದು ತುಂಬಾ ಒಳ್ಳೆ ಕಾಂಟ್ರಿಬ್ಯೂಷನ್ ಇದೆ ಸಾಂಗಿಗೆ. ಸೂರಜ್ ಅವ್ರ ಮ್ಯೂಸಿಕ್ ಡೈರೆಕ್ಷನ್ ಮಾಡಿರೋದು. ಆಮೇಲೆ ಕಿಯು ಬೇಬಿ, ನಾನು ಅವ್ರದ್ದು ದೊಡ್ಡ ವರ್ಷನ್ ಮಾಡ್ತಾ ಇರೋದು, ತಾರಕ್ ಸರ್ ಮಗಳು, ಅವ್ರ ಹೆಂಡತಿ ರೂಪಾ ಮ್ಯಾಮ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಕಾಸ್ಟ್ಯೂಮ್ ನಂಗೆ ಹಾಕಿರೋದು ಲಕ್ಷ್ಮೀ ಕೃಷ್ಣ ಅವ್ರದ್ದು, ಇಟ್ಸ್ ಸೋ ಗುಡ್. ನಾವು ಏನು ಒಂದು AI ಒಂದು ಡಿಸೈನ್ ಮಾಡ್ಕೊಂಡಿದ್ವಿ, ಎಕ್ಸಾಕ್ಟ್ ಆಗಿ ಅದನ್ನೇ ಮಾಡಿ ಕೊಟ್ಟಿದ್ದಾರೆ. ಅಂದ್ರೆ ಅದು ವಲ್ಗರ್ ಆಗೂ ಇಲ್ಲ, ಅತ್ಲಾಗಿ ಸೂಟ್ ಆಗ್ತಿಲ್ಲ ಅನ್ನೋ ತರನು ಇಲ್ಲ, ಪರ್ಫೆಕ್ಟ್ ಆಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಆಗಿದೆ. ಸೊ ಎಲ್ಲ ಕೂಡಿ ಬಂತು ಅಂಡ್ ಒಳ್ಳೆ ರೆಸ್ಪಾನ್ಸ್. ಯಾವ್ದು ಆಡಿಯೋ ನಾವು ಕೊಟ್ಟಿಲ್ಲ, ಯಾವ್ದು ಆಡಿಯೋ ಕೊಡ್ದೇನೆ ಇವಾಗ ರೈಟ್ ನಾವು ಇಟ್ಸ್ ಆಲ್ಮೋಸ್ಟ್ 2 lakh ಕ್ರಾಸ್ ಆಗ್ತಾ ಬಂದಿದೆ ಇವಾಗ. ಅಂಡ್ ಆರ್ಗ್ಯಾನಿಕ್ಲಿ ಆಗ್ತಿರೋದು. ಸರ್ ಒಂದೇ ಹೇಳಿರೋದು, ಸಂಗೀತ ನಾನು ಯೂಸ್ಗೋಸ್ಕರ ಮಾಡ್ತಿಲ್ಲ, ನನ್ನ ಪ್ಯಾಷನ್ ಇದು. ಡ್ಯಾನ್ಸಿಂಗ್ ಇಸ್ ಮೈ ಪ್ಯಾಷನ್, ಐ ಲವ್ ಇಟ್. ಅದಕ್ಕೋಸ್ಕರ ಮಾಡಿದೆ ಅಂತ, ಆ ಪ್ಯಾಷನಿಗೋಸ್ಕರ ನಾನು ಕೂಡ ಒಂದು ಕಾಂಟ್ರಿಬ್ಯೂಟ್ ಮಾಡಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.